ಸಿಎಂ ಡಿಕೆ ಶಿವಕುಮಾರ್ ಇಂದು ಕನಕಪುರ ಪ್ರವಾಸವನ್ನ ಮಾಡ್ತಾರೆ. ನಮ್ಮ ಮೆಟ್ರೋದಲ್ಲಿ ಸಿಎಂ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದ ಮೆಟ್ರೋ ನಿಲ್ದಾಣದಿಂದ ಕನಕಪುರ ರಸ್ತೆಯವರೆಗೂ ಡಿಕೆ ಶಿವಕುಮಾರ್ ಪ್ರಯಾಣ ಮಾಡ್ತಾರೆ. ಮೆಟ್ರೋದಲ್ಲಿ, ನಮ್ಮ ಮೆಟ್ರೋದಲ್ಲಿ ಝೀರೋ ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸೋದಿಕ್ಕೆ ಮೆಟ್ರೋದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಮಾಡಲಿದ್ದಾರೆ. ವಿಧಾನಸೌಧದಿಂದ ಕನಕಪುರ ರಸ್ತೆಯವರೆಗೂ ಮೆಟ್ರೋ ಪ್ರಯಾಣ, ಝೀರೋ ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದಕ್ಕೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಮೆಟ್ರೋದಲ್ಲಿ ಸಿಎಂ ಕನಕಪುರದತ್ತ ಪ್ರಯಾಣ ಬೆಳೆಸ್ತಾರೆ. ಕನಕಪುರ ರಸ್ತೆಯವರೆಗೂ, ಅಲ್ಲಿಂದ ರಸ್ತೆ ಮಾರ್ಗವಾಗಿ ತಮ್ಮ ಕ್ಷೇತ್ರಕ್ಕೆ ತೆರಳುತ್ತಾರೆ. ಮತದಾರರ ಕೃತಜ್ಞತಾ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಿಎಂ ಇವತ್ತು ಕನಕಪುರಕ್ಕೆ ತೆರಳುತ್ತಾರೆ. ತಮ್ಮ ಸ್ವಕ್ಷೇತ್ರ ಚುನಾವಣೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತದಾರರಲ್ಲಿ ಮನವಿ ಮಾಡಿದ್ರು, ನನ್ನ ಕೈಯನ್ನ ಬಲಪಡಿಸಿ ಅಂತ. ಅದೇ ರೀತಿ ಮತದಾರರು ಕೂಡ ಡಿಕೆ ಶಿವಕುಮಾರ್ ಅವರನ್ನ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸಿ ಕಳಿಸಿದ್ರು. ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಆ ಹಿನ್ನೆಲೆಯಲ್ಲಿ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಕ್ಕೆ ಡಿಕೆ ಶಿವಕುಮಾರ್ ತಮ್ಮ ಸ್ವಕ್ಷೇತ್ರಕ್ಕೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಸಿಎಂ ಆದ ನಂತರ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇರೋದು. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಕಾರ್ಯಕರ್ತರು. ಬೃಹತ್ ಹಾರ ಸಿದ್ಧ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಟ್ರೋ ಹತ್ತುತ್ತಾರೆ ಡಿಕೆಶಿ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಎಷ್ಟೊತ್ತಿಗೆ ಡಿಕೆ ಶಿವಕುಮಾರ್ ಅವರು ಮೆಟ್ರೋ ಹತ್ತೋದು? ಸದ್ಯ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯೇ ತಾವಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಸೊ ಏನಾಗ್ತಾ ಇದೆ? ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೊರಡಬೇಕಾಗಿತ್ತು. 9 ಗಂಟೆಗೆ ಅವರು TPA ಪ್ರಕಾರ 9 ಗಂಟೆಗೆ ಅವರು ವಿಧಾನಸೌಧದಿಂದ ಮೆಟ್ರೋದಲ್ಲಿ ಹೊರಟು ಅಲ್ಲಿಂದ ಬೈ ರೋಡ್ ಕನಕಪುರಕ್ಕೆ ಹೋಗುವರಿದ್ರು. ಆದರೆ ಈಗ 10 ಗಂಟೆ ಆಗಿದೆ, ಇನ್ನೂ ಕೂಡ ಅವರು ಹೊರಟಿಲ್ಲ. ಆದರೆ ಪೊಲೀಸ್ ಈಗೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗಿನ ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಅವರ ನಿವಾಸಕ್ಕೆ ಅವರ ಸಹೋದರರಾಗಿರುವಂಥ DK ಸುರೇಶ್ ಅವರು ಬಂದಿದ್ದಾರೆ. ಜೊತೆಗೆ ಪವನ್ ಖೇರಾ ಅವರು ಬಂದಿದ್ರು. ಶಾಸಕರಾದಂಥ ಶಿವಗಂಗಾ ಅವರು ಬಂದಿದ್ದಾರೆ. ಕೆಲವು ನಾಯಕರುಗಳು ಕೂಡ DK ಶಿವಕುಮಾರ್ ಅವರನ್ನ ಬಂದು ಭೇಟಿಯನ್ನ ಮಾಡ್ತಾ ಇದ್ದಾರೆ. ಈಗೇನು ಕೆಲವೇ ಕ್ಷಣಗಳಲ್ಲಿ ಹೊರಡುವರಿದ್ದಾರೆ. ಕನಕಪುರದಲ್ಲಿ ಇವತ್ತು ಇಡೀ ದಿವಸ ಸುಮಾರು 21 ಕಡೆಗಳಲ್ಲಿ 21 ಸ್ಥಳಗಳಲ್ಲಿ ರೋಡ್ ಶೋವನ್ನು ಮಾಡೋದ್ರ ಮೂಲಕ, ಜನರನ್ನ ಭೇಟಿಯಾಗುವುದರ ಮೂಲಕ DK ಶಿವಕುಮಾರ್ ತನ್ನ ತವರು ಕ್ಷೇತ್ರದಲ್ಲಿ ಒಂದು ದಿನದ ಇಡೀ ದಿನದ ಪ್ರವಾಸವನ್ನ ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ. ವೀಣಾ, ನೀವು ಆಗಲೇ ಹೇಳ್ತಾ ಇದ್ರಿ 1 ಲಕ್ಷ ಮತಗಳಿಂದ DK ಶಿವಕುಮಾರನ್ನ ಗೆಲ್ಲಿಸಿ ಕಳಿಸಿದ್ದಾರೆ, ಈಗ ಅವರು ಮುಖ್ಯಮಂತ್ರಿಯಾಗಿ ಹೋಗ್ತಾ ಇದ್ದಾರೆ ಅಂತ. ನಿಶ್ಚಿತವಾಗಿ ಹೌದು. 85ರಲ್ಲಿ ಸೋಲಿನ ಮೂಲಕ ರಾಜಕಾರಣವನ್ನು ಆರಂಭ ಮಾಡಿ ಇವತ್ತು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ತಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. 85ರಲ್ಲಿ ಸೋಲಾಯಿತು, ಪಕ್ಷೇತರವಾಗಿ ಅವರು ಕಾಂಗ್ರೆಸ್ಸಿನ ಸ್ಪರ್ಧೆಯನ್ನ ಮಾಡಿದ್ರು, ನಂತರದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಹೀಗೆ ಎಲ್ಲ ರೀತಿಯ ರಾಜಕಾರಣವನ್ನ ಮಾಡಿರುವಂತ DK ಶಿವಕುಮಾರ್ 89ರಲ್ಲಿ ಬಂಗಾರಪ್ಪನವರ ಕ್ಯಾಬಿನೆಟ್ನಲ್ಲಿ ಬಂದಿಖಾನೆ ಸಚಿವರಾಗಿ ಗೆದ್ದ ಮೊದಲ ಬಾರಿಗೆ ಅವರು ಸಚಿವರಾಗುವಂಥ ಅವಕಾಶವನ್ನು ಪಡ್ಕೊಂಡ್ರು. ಅವರೇ ಒಮ್ಮೆ ಹೇಳ್ತಾ ಇದ್ರು DK ಶಿವಕುಮಾರ್, ನೀವು ಬಂದಿಖಾನೆ ಸಚಿವರಾಗಪ್ಪ, ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಬಂದಿಖಾನೆ ಸಚಿವನಾಗಿ, ಈಗ ನೀನು ಮುಂದೆ ಮುಖ್ಯಮಂತ್ರಿ ಆಗ್ಬಹುದು ಹೇಳುವಂಥ ಮಾತನ್ನ ಬಂಗಾರಪ್ಪನವರು ಹೇಳಿದ್ರಂತೆ. ಹಾಗಾಗಿ ಬಂದಿಖಾನೆ ಸಚಿವರಾಗಿದ್ದ DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಯಾಗಿ ತನ್ನ ಕ್ಷೇತ್ರಕ್ಕೆ ಹೋಗ್ತಾ ಇರುವಂಥದ್ದು ನಿಶ್ಚಿತವಾಗಿಯೂ ಕೂಡ ರಾಜಕೀಯವಾಗಿ ಬೇರೆ ಬೇರೆ ಚರ್ಚೆಗಳೇನೇ ಇದ್ರೂ ಕೂಡ ಅವರು ರಾಜಕೀಯವಾಗಿ ಬಂದಂಥ ಹಾದಿ ಮತ್ತು ತಲುಪಿದಂಥ ಜಾಗ ಮಾತ್ರ ಸಾಕಷ್ಟು ಎತ್ತರದಲ್ಲಿದೆ. ಹಾಗಾಗಿ ಅವರ ಕ್ಷೇತ್ರಕ್ಕೆ ಹೋಗಿ ಇವತ್ತು ಜನರನ್ನ ಮಾತಾಡಿಸುವಂಥದ್ದು ವಿಶೇಷವಾಗಿದೆ. ಒಬ್ಬ ಸಾಮಾನ್ಯ MLA ಗೆದ್ದು ತನ್ನ ಕ್ಷೇತ್ರಕ್ಕೆ ಹೋದಾಗ ನೋಡುವಂಥ ಜನರು ತೋರಿಸುವಂಥ ಪ್ರೀತಿಯನ್ನು ನಾವು ನೋಡಿದ್ದೇವೆ. ಒಬ್ಬ ಬೇರೆ ಬೇರೆ ಕ್ಷೇತ್ರದ ಸಾಧನೆ ಮಾಡಿದವರು ತನ್ನ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಯ ಜನರು, ಅಕ್ಕಪಕ್ಕದ ಮನೆಯವರು ಮಾತಾಡಿಸೋದನ್ನು ಕೂಡ ನಾವೆಲ್ಲರೂ ಕೂಡ ಅನುಭವಿಸಿದ್ದೇವೆ. ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ತನ್ನ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ ನಿಶ್ಚಿತವಾಗಿ ಆ ಭಾಗದ ಜನರಿಗೆ ಮತ್ತು ಅಲ್ಲಿಯ ಕ್ಷೇತ್ರದ ಜನರಿಗೆ ಬಹಳ ಖುಷಿಯಾಗಿರ್ತವೆ. DK ಶಿವಕುಮಾರ್ ಅವರು ಕೂಡ ಅದೆಲ್ಲವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿಯೇ ಬರೋಬ್ಬರಿ 21 ಕಡೆಗಳಲ್ಲಿ ಒಂದು ರೋಡ್ ಶೋವನ್ನು ಮಾಡೋದ್ರ ಮೂಲಕ, ಸಮಾವೇಶವನ್ನು ಮಾಡೋದ್ರ ಮೂಲಕ, ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಕ್ಷೇತ್ರದ ಜನತೆಗೆ ಧನ್ಯವಾದವನ್ನು ಹೇಳೋದಕ್ಕೆ ಅವರು ಇವತ್ತು ನಿರ್ಧಾರವನ್ನು ಮಾಡಿದ್ದಾರೆ.
2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರವಿ ಬರ್ತೀನಿ, ಮತ್ತಷ್ಟು ಮಾತಾಡ್ತೀನಿ ತಮ್ಮ ಹತ್ರ. ಇದೀಗ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ. ಕನಕಪುರ ಕ್ಷೇತ್ರಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ತೆರಳುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಲ್ಲೇನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಜಗದೀಶ್, ಏನೆಲ್ಲ ಸಿದ್ಧತೆಗಳನ್ನ ಕಾರ್ಯಕರ್ತರು ಮಾಡ್ಕೊಂಡಿದ್ದಾರೆ, ಏನಾಗ್ತಾ ಇದೆ, ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ಆ ವೀಣಾ, ಏನಂತಂದರೆ ಡಿ ಕೆ ಶಿವಕುಮಾರ್ ಅವರು CM ಆದ ಮೊದಲ ಬಾರಿಗೆ ಈಗ ಅವ್ರ ಸ್ವಕ್ಷೇತ್ರ ಕನಕಪುರಕ್ಕೆ ಆಗಮಿಸ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಒಂದು ರೀತಿ ದೊಡ್ಡ ಬೃಹತ್ತಾದ ಹೂನಾರಗಳಾಗಿರೋದು, ಮತ್ತು ಬೆಲ್ಲದಾರ ಆಗಿರೋದು, ಮತ್ತು ಮೆಣಸಿನಕಾಯಿ ಹಾರ, ಮತ್ತು ಹೀಗೆ ವಿಭಿನ್ನ ರೀತಿಯ ಹಾರಗಳನ್ನು ರೆಡಿ ಮಾಡ್ಕೊಂಡಿರುವಂಥದ್ದು. ಮತ್ತು ಇವತ್ತು ಇಡೀ ದಿನ ಕನಕಪುರ ಕ್ಷೇತ್ರದಲ್ಲಿ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿರೋ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು CM ಆಗಲಿ ಅಂತ ಇಡೀ ಕನಕಪುರ ಕ್ಷೇತ್ರದ ಜನ ಕಾಯ್ತಾ ಇದ್ರು. ಯಾಕೆ ಅಂತಂದರೆ ಅವರು KPCC ಅಧ್ಯಕ್ಷ ಆಗಿರ್ಬೇಕಾದ್ರೆ CM ಆಗ್ತಾರೆ ಅಂತಿದ್ರು. ಆದರೆ ಈ ಕಳೆದ ಇನ್ನು ಮುಂದೆ ಬರುವಂಥ 2 ವರ್ಷಗಳ ಅವರು CM ಆಗಿರುವಂಥದ್ದು ಕ್ಷೇತ್ರಕ್ಕೆ ಬಹಳ ಅಭಿವೃದ್ಧಿ ಆಗುತ್ತೆ, ಮತ್ತು ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡ್ತಾರೆ, ಮತ್ತು ಮೆಚ್ಚಿನ ನಾಯಕರು CM ಆಗಿರುವಂಥದ್ದು ಈ ಕ್ಷೇತ್ರದ ಜನಕ್ಕೆ ಒಂದು ರೀತಿ ಖುಷಿ ಕೊಡ್ತಾರಂಥದ್ದು. ಹಾಗಾಗಿ ಇವತ್ತು ಆ ಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ಈ ಕ್ಷೇತ್ರದ ಜನ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ಇವತ್ತು ನಿಮ್ಮ ಮೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು CM ಆದ ಬಳಿಕ ಮೊದಲನೇ ಬಾರಿ ಕ್ಷೇತ್ರಕ್ಕೆ ಬರ್ತಿದ್ದಾರೆ, ಹೇಗೆ ಅನಿಸ್ತಿದೆ, ಮತ್ತೆ ಏನೇನೆಲ್ಲ ಇದು ಮಾಡಿದ್ದಾರೆ? ಈಗ ನಮಗೆಲ್ಲ ಡಿ ಕೆ ಶಿವಕುಮಾರ್ ಸ್ವಾಮಿ ನಮ್ಮ ಆರಾಧ್ಯ ದೇವ. ನಮ್ಮ ಮಾದಪ್ಪನ ನೆಮ್ಮದಿ ಹಂಗೆ ನೆಮ್ಮಿದ್ದೀವಿ, ಅವ್ರನ್ನ ಹಂಗೆ ನೆಮ್ಮಿದ್ದೀವಿ. ನಮ್ಮ ಕನಕಪುರ ಜನತೆ, ನಮ್ಮ ಆರೋಳಿ ತಾಲೂಕಿನ ಜನತೆ ಎಲ್ಲ ಈಗ ನಾಡಿನ ದೊರೆಯಾಗಿ ಬಂದಿರತಕ್ಕಂಥದ್ದು ಮೊದಲನೇ ಪ್ರಥಮ ಬಾರಿಗೆ ನಮ್ಮ ಹೊಸ ತಾಲೂಕಿಗೆ ಬರ್ತಾ ಇದ್ದಾರೆ. ನಮ್ಮ ಸಾವಿರಾರು ಜನ ಬಂದು ಇಲ್ಲಿ ನಿಂತಿದ್ದಾರೆ. ಆಲ್ರೆಡಿ ಅಕ್ಕ ತಂಗಿಯರು ಬಂದಿದ್ದಾರೆ, ಹೆಣ್ಮಕ್ಳು ಎಲ್ಲ ಸಮೇತ ವಿದ್ಯಾರ್ಥಿಗಳು ಬಂದಿದ್ದಾರೆ, ಮತ್ತು ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಬಂದಿದ್ದಾರೆ ಅವರು ವೆಲ್ಕಮ್ ಮಾಡೋಕ್ಕೆ. ಅದೇ ದೃಷ್ಟಿ ತೆಗಿಬೇಕು ಅಂತ ನಾವು ಒಂದು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾರ ಮಾಡಿದ್ದೀವಿ. ಅವರು ದೃಷ್ಟಿ ಹೋಗಲಿ, ನೆಕ್ಸ್ಟು ಅವರು ಸರ್ಕಾರ ನಡೆಸಲಿಕ್ಕೆ ಸುಭದ್ರವಾಗಿ ನಿಂತ್ಕೊಳ್ಳಿ. ಮತ್ತು ನಮ್ಮೆಲ್ಲ ಪ್ರಾರ್ಥನೆ ಏನೋ ನಾವು ಅರ್ಕೆ ಕಟ್ಟಿದ್ದು ಬೇಜಾನ ಅರ್ಕೆ ಕಟ್ಟಿದ್ವಿ, ಆಗೇಬೇಕು ಮುಖ್ಯಮಂತ್ರಿ ಅಂತ. ಅದೇ ಥರ ಆಗಿದೆ. ನಮಗೆ ಮಾದಪ್ಪ ಅವಳಿಗೆ ಶಕ್ತಿ ಕೊಡಲಿ ನಡೆಸ್ಕೊಂಡೆ ಸರ್ಕಾರ ನಡೆಸೋಕ್ಕೆ. ಇಲ್ಲಿ ಒಬ್ಬರು ಹಿರಿಯ ಮುಖಂಡರಿದ್ದಾರೆ, ಅವ್ರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ಸರ್, ಡಿ ಕೆ ಶಿವಕುಮಾರ್ ಅವರು CM ಆಗಲಿ ಅಂತ ಇಲ್ಲಿನ ಕ್ಷೇತ್ರ ಜನಕ್ಕೆ ತುಂಬ ಆಸೆ ಇತ್ತು. ಈಗ CM ಆಗಿದ್ದಾರೆ, ಕ್ಷೇತ್ರಕ್ಕೆ ಏನು ಬಯಸ್ತೀರಾ? ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಬಯಸ್ಕೊಂಡಿದ್ದೀವಿ. ನಾವು ಎಲ್ಲ ಕನಕಪುರ ತಾಲೂಕಿನಲ್ಲಿ ಇಡೀ ಕರ್ನಾಟಕನೇ ಮೆಚ್ತಾ ಇದೆ. ಚೆನ್ನಾಗಿರಲಿ, ನಮ್ಮವರು ಸಾಹೇಬರಾಗ ಅವರೆಲ್ಲ ಜಾತಿಗಳು ಅಂತ ನಮ್ಗೆ ಭಾಳ ಸಂತೋಷ ಇದೆ. ಸರ್, ನಾವು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ನೋಡಿ ಕಣ್ಣು ತುಂಬಿಸ್ಕೋಬೇಕು ಅನ್ನೋ ಆಸೆ ಇತ್ತು. ಸುಮಾರು 16 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷನ ಈ ರಾಜ್ಯದಲ್ಲಿ ಸಂಘಟನೆ ಮಾಡಿ ಅವಿರತ ಹೋರಾಟ ಮಾಡಿ ಪಕ್ಷ ಕಟ್ಟಿರುವಂಥ ನಾಯಕರು. ಅವ್ರನ್ನ ನಾವು ಅವ್ರಿಗೆ ಅವ್ರು ಹೇಳ್ದಂಗೆ ರಾಮನಗರ ತಾಲೂಕಿನ ಶಾಸಕರನ್ನ ಮಾಡಿಕೊಡಿ, ನಿಮ್ಮ ಊರಿನ ಕೆಲಸ ನನ್ನ ಜವಾಬ್ದಾರಿ, ನಿಮ್ಗಳ ಕೆಲಸ ನನ್ನ ಜವಾಬ್ದಾರಿ, ನಮ್ಮ ರೈತರ ಕೆಲಸ ನನ್ನ ಜವಾಬ್ದಾರಿ ಅಂತ ಹೇಳಿದರು. ಆ ದಿನ ಅವ್ರು ಮುಖ್ಯಮಂತ್ರಿ ಆಗಿ ಬರುವಂಥದ್ದನ್ನ ನಾವು ನೋಡಿ ಕಣ್ಣು ತುಂಬಿಸ್ಕೊಂಡು ಆನಂದಿಸ್ಕೋಬೇಕು, ಅವ್ರಿಗೆ ಅಭಿನಂದಿಸಬೇಕು ಅಂತ ನಾವೆಲ್ಲರೂ ನಮ್ಮ ದೊಡ್ಡಮದೋಡಿ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಗಳಿಂದ, ದಿಮ್ದಳ್ಳಿ ಇರ್ಬೋದು, ಗುಗರ್ದೊಡ್ಡಿ ಇರ್ಬೋದು, ಬಂಡೆಗನಹಳ್ಳಿ ಇರ್ಬೋದು, ಮತ್ತು ಸಿಂಗಸಂದ್ರ, ದೊಡ್ಡಮದೋಡಿ, ಅಂಗನಹಳ್ಳಿ, ಲಿಂಗೇಗೊಂದೊಡ್ಡಿ, ಎರಟಪಳ್ಳಿ, ಆರುತಿಪಾಳ್ಯ ಎಲ್ಲ ಗ್ರಾಮಗಳಿಂದನೂ ಕೂಡ ನಾವು ಇವತ್ತು ನಮ್ಮ ತಾಯಂದಿರು, ನಮ್ಮ ಅಕ್ಕಂಗಿದಿರು, ನಮ್ಮ ಸ್ನೇಹಿತರುಗಳು ಬಂದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.